ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಕುಕ್ ವಿತ್ ಸೃಜನಿ. ನಾನಿವತ್ತು ನಿಮಗೆ ಒಂದು ಕಷಾಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗಿರೋ ವೆದರಲ್ಲಿ ಒಂದಿನ ಮಳೆ ಬರುತ್ತೆ, ಮತ್ತೆ ಒಂದಿನ ಚಳಿ ಆಗುತ್ತೆ, ಇನ್ನೊಂದಿನ ನೋಡಿದ್ರೆ ಬಿಸಿಲಂದ್ರೆ ಬಿಸಿಲು. ಸೊ ಯಾರಿಗೆ ನೋಡಿದ್ರೂ ಕೆಮ್ಮು, ನೆಗಡಿ, ಜ್ವರ, ತಲೆಭಾರ. ಸೊ ಅವಾಗ ನೀವು ಇಂಥ ಟೈಮಲ್ಲಿ ಈ ರೀತಿ ಕಷಾಯ ಮಾಡಿ ಕುಡಿಬೋದು. ಒಂದು ವೇಳೆ ನಿಮಗೆ ನೆಗಡಿ, ಕೆಮ್ಮು ಮತ್ತು ತಲೆಭಾರ ಇದ್ದರೆ ಕಷಾಯನ ಒಂದು 3-4 ದಿನ ಡೈಲಿ ಕಂಟಿನ್ಯೂಸ್ ಆಗಿ ಕುಡೀರಿ. ಆಗ ಎಷ್ಟೋ ಕಡಿಮೆ ಆಗುತ್ತೆ. ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ನ ಕಷಾಯಕ್ಕೆ ಹಾಕೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಈಗ ಕಷಾಯಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣವಾ. ಧನಿಯಾ ಕಾಳು 1 ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ. ಶುಂಠಿ ಅರ್ಧ ಇಂಚು, ಮೆಣಸುಕಾಳು ಒಂದು ಅರ್ಧ ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ. ತುಳಸಿ ಒಂದು 10 ಎಲೆ ಆಗೋಷ್ಟು ತಗೊಂಡಿದ್ದೀನಿ. ಮತ್ತೆ ಬೆಲ್ಲ 1 ಸ್ಪೂನ್. ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಒಂದು ದೊಡ್ಡ ಲೋಟದಲ್ಲಿ 2 ಲೋಟ ಆಗೋಷ್ಟು ನೀರು ಹಾಕ್ಕೊಳ್ಳಿ. ಆ ನೀರಿಗೆ ಜಜ್ಜಿಟ್ಕೊಂಡಿರೋ ಶುಂಠಿ, ಧನಿಯಾ ಕಾಳು, ಮೆಣಸುಕಾಳು, ತುಳಸಿ ಎಲೆ ಮತ್ತು ಬೆಲ್ಲ ಎಲ್ಲ ಹಾಕ್ಕೊಂಡು ಐ ಫ್ಲೇಮ್ನಲ್ಲಿಟ್ಟು ಕುದಿಸ್ಕೊಬೇಕು. ಕಷಾಯನ ಎಲ್ಲಿವರೆಗೂ ಕುದಿಸ್ಕೊಬೇಕು ಅಂತಂದರೆ 2 ಲೋಟ ನೀರಲ್ಲಿ ಅರ್ಧ ಲೋಟ ಆಗೋಷ್ಟು ನೀರು ಕಡಿಮೆ ಆಗಬೇಕು. ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಈ ತುಳಸಿ ಎಲೆಯಲ್ಲಿ ಕ್ಯಾನ್ಸರ್ ತಡೆಯುವ ಶಕ್ತಿ ಇದ್ದು ಇದನ್ನು ಲಿಮಿಟಾಗಿ ತಿನ್ನೋದ್ರಿಂದ ಕ್ಯಾನ್ಸರ್ ಕಾಯಿಲೆನ ತಡಿಬೋದು. ಇದರಲ್ಲಿ ಪ್ರತಿರೋಧಕ ಶಕ್ತಿ ಜಾಸ್ತಿ ಇದ್ದು ಮುಖದ ಮೇಲಿರೋ ಮೊಡವೆಗಳನ್ನ ಕಡಿಮೆ ಮಾಡುತ್ತೆ. ಅತಿಯಾದ ಒತ್ತಡಕ್ಕೆ ಒಳಗಾಗಿದ್ದರೆ ತುಳಸಿ ಎಲೆಯ ಟೀ ಕುಡಿಯೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಇನ್ನು ಶುಂಠಿ ಬಗ್ಗೆ ಹೇಳೋದಾದರೆ ಇದು ಶೀತ ಸಂಬಂಧಿ ಕಾಯಿಲೆಗಳಿಗೆ ಉತ್ತಮವಾದ ರಾಮಬಾಣ. ಇದನ್ನು ಕೆಲವೊಂದ್ಸರಿ ರುಚಿಗೆ ಬಳಸಿದ್ರೆ ಇನ್ನೊಮ್ಮೆ ಜೀರ್ಣಕ್ರಿಯೆಗೆ ಒಳ್ಳೆಯದು ಅಂತೇಳಿ ಬಳಸ್ತೀವಿ. ಬದಲಾಗುವ ಋತುಮಾನದಲ್ಲಿ ಕರಿಮೆಣಸು ಕೆಮ್ಮು ಮತ್ತು ಶೀತದಿಂದ ದೂರ ಇಡುತ್ತೆ ಮತ್ತು ಗಂಟಲು ನೋವಿಗೂ ಕೂಡ ತುಂಬಾ ಉಪಯೋಗಕಾರಿ. ಇನ್ನು ಬೆಲ್ಲ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದು ಅಲ್ಲದೆ ದೇಹಕ್ಕೆ ಬಲವನ್ನು ನೀಡುತ್ತೆ. ಬೆಲ್ಲನ ತಿನ್ನೋದ್ರಿಂದ ದೇಹದಲ್ಲಿರೋ ಹಾನಿಕಾರಕ ಅಂಶನ ಹೊರಗೆ ಹಾಕುತ್ತೆ. ಕಷಾಯನ ಕುದಿಸಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದನ್ನು ಬಿಸಿ ಇರುವಾಗಲೇ ಕುಡಿಬೇಕು. ಕಷಾಯ ಬಿಸಿ ಇರುತ್ತೆ ಅಲ್ವಾ, ಅದಕ್ಕೆ ನಿಮ್ಗೇನಾದರೂ ಒಂದೇ ಸರಿಗೆ ಕುಡಿಯೋದಕ್ಕಾಗಿಲ್ಲ ಅಂತಂದರೆ ಆವಾಗವಾಗ ಸ್ವಲ್ಪನೇ ಬಿಸಿ ಮಾಡಿ ಕುಡೀರಿ. ಸ್ಟವ್ ಆಫ್ ಮಾಡ್ಕೊಂಡಾದ್ಮೇಲೆ ಕಷಾಯನ ಒಂದು ಗ್ಲಾಸ್ಗೆ ಶೋಧಿಸ್ಕೊಂಡು ಕುಡಿಯೋಣ. ಈಗ ಕಷಾಯ ರೆಡಿಯಾಗಿದೆ.